ಹೆಲೋ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮ್ಮ ಚಾನಲ್ ಯಾವ್ದು ಹೇಳ್ರಿ, ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು 9ನೇ ತರಗತಿಯ 3ನೇ ಒಂದು ಪಾಠ ಆಗಿರುವಂಥದ್ದು ಯಾವುದ, ಸ್ವಾಮಿ ವಿವೇಕಾನಂದ ಬಗ್ಗೆ ಅಧ್ಯಯನ ಮಾಡೋಣ. ಸ್ವಾಮಿ ವಿವೇಕಾನಂದ ಪಾಠದ ಲೇಖಕರು ಯಾರ, ಡಾಕ್ಟರ್ ಜಗದೀಶ ಚಂದ್ರ ಅವರು. ಈ ಒಂದು ಪಾಠದ ಆಶಯ ಏನಿದೆ ನೋಡ್ರಿ, ಭಾರತ देश में जन्मे अनेक महान व्यक्तियों ने भारत की कीर्ति विदेशों में फैलाई. ನೋಡ್ರಿ, ಭಾರತ ದೇಶ ಒಳಗೆ ಜನ್ಮವನ್ನು ತಗೊಂಡಿರುವಂಥದ್ದು ಮಹಾನ್ ವ್ಯಕ್ತಿಗಳು ಭಾರತ ದೇಶದ ಕೀರ್ತಿಯನ್ನು ಹೊರಗೆ ದೇಶಗೂ ಸಹಿತ, ಪ್ರದೇಶ ಒಳಗೂ ಸಹಿತ, ವಿದೇಶ ಒಳಗೂ ನಮ್ಮ ಭಾರತದ ಕೀರ್ತಿಯನ್ನು ಏನು ಮಾಡಿದರು, ಬೆಳೆಸಿದರು. ಐಸೆ ವ್ಯಕ್ತಿಯೋ ಮೇಸೆ ಏಕ್ ಹೈ ಸ್ವಾಮಿ ವಿವೇಕಾನಂದ. ಅಂತ ಒಂದು ಮಹಾನ್ ವ್ಯಕ್ತಿ ಒಳಗೆ ಒಬ್ಬರು ಶ್ರೇಷ್ಠ ಇರುವಂಥದ್ದು ವ್ಯಕ್ತಿ ಯಾವ್ರಂತಂದರೆ ಸ್ವಾಮಿ ವಿವೇಕಾನಂದ ಅವರು. इस पाठ में उनकी महानता के परिचय के साथ देश प्रेम की प्रेरणा भी प्राप्त कर सकते हैं. ಇಂಥ ಒಂದು ಮಹಾನ್ ಇರುವಂಥದ ವ್ಯಕ್ತಿಗಳು ಮಹಾನತೆ ಬಗ್ಗೆ ಮತ್ತು ಅವ್ರದ್ದು ಸಾತ್ ದೇಶ ಪ್ರೇಮ, ದೇಶದ ಮೇಲೆ ಪ್ರೀತಿ, ದೇಶ ಪ್ರೇಮ ಬಗ್ಗೆ. ದೇಶ ಪ್ರೇಮದ ವಿರುದ್ಧಾರ್ಥಕ ಪದ ದೇಶದ್ರೋಹಿ, ಆಯ್ತಾ. ದೇಶ ಪ್ರೇಮ ಬಗ್ಗೆ ನಾವು ಇಲ್ಲಿ ಏನು ಮಾಡಬಹುದು, ನೋಡಬಹುದು, ಆಯ್ತಾ. ಹಾಗಾದರೆ ನಾವಿಲ್ಲಿ ಆರಂಭಿಸೋಣ. ಈಗ ಭಾರತ ಕೆ ಇತಿಹಾಸ ಮೇ ಸ್ವಾಮಿ ವಿವೇಕಾನಂದ ಕಾ ನಾಮ ಅಮರ್ ಹೈ. ನೋಡ್ರಿ, ನಮ್ಮ ಭಾರತದ ಇತಿಹಾಸ ಒಳಗನ ಸ್ವಾಮಿ ವಿವೇಕಾನಂದ ಅವ್ರದ್ದು ಹೆಸರ ಅಮರ ಆಗಿದೆ, ನಮ್ಮ ಭಾರತದ ಇತಿಹಾಸ ಒಳಗೆ, ಆಯ್ತಾ. इस वीर सन्यासी ने देश विदेश में भ्रमण कर भारतीय धर्म और दर्शन का प्रसार किया. ಈ ಒಂದು ವೀರ ಸನ್ಯಾಸಿ ಆಗಿರುವಂಥದ್ದು ಯಾರು, ಸ್ವಾಮಿ ವಿವೇಕಾನಂದ ಅವರು ದೇಶ ವಿದೇಶದ ಭ್ರಮಣವನ್ನು ಮಾಡಿ ಭಾರತ ಧರ್ಮದ ಏನು ಮಾಡಿದರು, ಧರ್ಮದ ದರ್ಶನವನ್ನು, ಧರ್ಮ ದರ್ಶನದ ಪ್ರಸಾರವನ್ನು ಮಾಡಿದರು, ಪ್ರಚಾರವನ್ನು ಮಾಡಿದರು. ಅಂದರೆ ನಮ್ಮ ಭಾರತ ಧರ್ಮದ ಸಂಸ್ಕೃತಿಯನ್ನು ವಿದೇಶ ಒಳಗೂ ಸಹಿತ ಪ್ರಚಾರವನ್ನು ಮಾಡಿದವರು ಯಾರು, ವೀರ ಪುರುಷ ಸನ್ಯಾಸಿ ವಿವೇಕಾನಂದ ಅವರು. ತಥಾ ಸಮಾಜ ಸೇವಕ ನಯಾ ಮಾರ್ಗ ದಿಖಾಯ. ಅಷ್ಟೇ ಅಲ್ಲ, ಸಮಾಜ ಸೇವೆದ ಒಂದು ಹೊಸ ಮಾರ್ಗವನ್ನು ತೋರಿಸಿದವರು ಯಾರ, ವಿವೇಕಾನಂದ. ಸ್ವಾಮಿ विवेकानंद का जन्म 12 जनवरी 1863 को कलकत्ते के एक कायस्थ घराने में हुआ था. ಸ್ವಾಮಿ ವಿವೇಕಾನಂದ ಅವರು ಜನ್ಮ 12 ಜನವರಿ 1863ರಲ್ಲಿ ಕಲ್ಕತ್ತೆದ ಒಂದು ಕಾಯಸ್ಥ ಘರಾನೆ ಅಂದ್ರೆ ದೊಡ್ಡ ಮನೆತನ ಒಳಗೆ ಇವ್ರದ್ದು ಜನ್ಮವನ್ನು ಆಯಿತು. ಉನ್ಕೆ ಬಚ್ಪನ್ ಕಾ ನಾಮ್ ನರೇಂದ್ರ ದೇವ ಥಾ. ಮತ್ತು ಸ್ವಾಮಿ ವಿವೇಕಾನಂದ ಅವ್ರದ್ದು ಬಾಲ್ಯದ ಹೆಸರು ಏನಂದರೆ ನರೇಂದ್ರ ದೇವ. ಏನು ಹೇಳ್ರಿ, ನರೇಂದ್ರ ದೇವ ಬಾಲ್ಯದ ಹೆಸರು. ಉನ್ಕೆ ಪಿತಾ ಶ್ರೀ ವಿಶ್ವನಾಥ ದತ್ತ ಏಕ್ ಪ್ರತಿಷ್ಠಿತ ವಕೀಲತೆ. ಮತ್ತು ಅವರು ತಂದೆ, ಯಾರ ತಂದೆ, ಸ್ವಾಮಿ ವಿವೇಕಾನಂದ ಅವರು ತಂದೆ ಶ್ರೀ ವಿಶ್ವನಾಥ ದತ್ತ ಅವರು ಒಂದು ಪ್ರಸಿದ್ಧ ಏನಾಗಿರ್ತಾರೋ, ವಕೀಲಾಗಿರ್ತಾರೋ. ಯಾರ, ಶ್ರೀ ವಿಶ್ವನಾಥ ದತ್ತ. ಯಾರಿವರು, ಸ್ವಾಮಿ ವಿವೇಕಾನಂದ ಅವರು ತಂದೆ. उनकी माता श्रीमती भुवनेश्वरी देवी ಧರ್ಮಪರಾಯಣ ಮಹಿಳಾ ಥಿ. ಮತ್ತು ಅವರು ತಾಯಿ ಯಾರ, ಸ್ವಾಮಿ ವಿವೇಕಾನಂದ ಅವ್ರದ್ದು ತಾಯಿ ಯಾರ, ಶ್ರೀಮತಿ ಭುವನೇಶ್ವರಿ ದೇವಿ. ಭುವನೇಶ್ವರಿ ದೇವಿ ಇವರು ಧರ್ಮಪರಾಯಣ ಮಹಿಳೆಯಾಗಿರ್ತಾರೆ. ಧರ್ಮಪರಾಯಣ ಅಂದ್ರೇನು, ಧರ್ಮ ಪಾಲನೆ ಮಾಡೋರು ಮಹಿಳೆ ಯಾರಾಗಿರ್ತಾರೋ, ಶ್ರೀಮತಿ ಭುವನೇಶ್ವರಿ ದೇವಿ. ಇವರು ಯಾರು, ಸ್ವಾಮಿ ವಿವೇಕಾನಂದ ಅವರು ತಾಯಿ. ಮಹಿಳಾದ ಸಮಾನಾರ್ಥಕ ಪದ ಸ್ತ್ರೀ, ಮಹಿಳಾದ ವಿರುದ್ಧಾರ್ಥಕ ಪದ ಅನ್ಯಲಿಂಗ ರೂಪ ಪುರುಷ. ಮಾತಾ ಪಿತಾ ಇದು ಸಹಿತ ಏನಾಗ್ತೈತಿ, ಅನ್ಯಲಿಂಗ ಆಗ್ತಾವ, ನೆನಪಿಟ್ಕೋರಿ. ಬಾಲಕ ನರೇಂದ್ರ ಕ ಶರೀರ ಸ್ವಸ್ಥ ಸುಡೋಲ ಅವರ ಸುಂದರತ. ನೋಡ್ರಿ, ಬಾಲಕ ಅಂದ್ರೇನ, ಹುಡುಗ. ಬಾಲಕದ ಅನ್ಯಲಿಂಗ ರೂಪ ಬಾಲಿಕಾ, ಆಯ್ತಾ. ಬಾಲಕ ನರೇಂದ್ರ ಅವರು ಶರೀರ ನೋಡಕ್ಕೆ ಯಾವ ಥರ ಇತ್ತು, ಸ್ವಸ್ಥ ಆಗಿರು. ಸುಡೋಲ್ ಅಂದ್ರೆ ಏನು, ಸುಂದರ ಆಕಾರದವರು ಮತ್ತು ನೋಡಕ್ಕೂ ಸುಂದರವಾಗಿದ್ರು.
ठीक है। कुश्ती लड़ने, दौड़ लगाने, घुड़सवारी करने और तैरने में उन्हें बड़ा ಆನಂದ मिलता था ನೋಡ್ರಿ. ಕುಸ್ತಿ ಆಟ ಆಡೋದಾಗಲಿ, ಆಮೇಲೆ ದೌಡ್ ಲಗಾನೆ ಅಂದರೆ ಓಡೋದು ಒಳಗಾಗಲಿ, ರನ್ನಿಂಗ, ಆಮೇಲೆ ಗೂಡು ಸವಾರಿ ಅಂದರೆ ಏನು, ಕುದುರೆ ಸವಾರಿ, ಮತ್ತು ತೈರನ ಅಂದರೆ ಈಶಾಡೋದು. ಇದನ್ನೆಲ್ಲ ಯಾರಿಗೆ, ಸ್ವಾಮಿ ವಿವೇಕಾನಂದ ಅವರಿಗೆ ಈ ಎಲ್ಲ ಕ್ರಿಯೆಯನ್ನು ಮಾಡಿದರೆ ಆನಂದವನ್ನು ಸಿಗ್ತಿತ್ತು, ಸಂತೋಷವನ್ನು ಆಗ್ತಿತ್ತು. ठीक है। वे संगीत एवं खेल कूद की प्रतियोगिताओं में भी भाग लिया करते थे ನೋಡ್ರಿ. ಅಷ್ಟೇ ಅಲ್ಲ, ಇವರು ಸಂಗೀತ ಒಳಗಾಗಲಿ ಮತ್ತು ಖೇಲ್ ಕೂದ ಆಟ ಒಳಗದ ಪ್ರತಿಯೋಗಿತೆ ಒಳಗೆ ಇವರು ಏನು ಮಾಡ್ತಾ ಇದ್ರು, ಭಾಗವನ್ನು ತಗೋತಾ ಇದ್ರು. ಯಾರ, ಸ್ವಾಮಿ ವಿವೇಕಾನಂದ ಅವರು. ಬೇಗ ಹೇಳ್ರಿ, ಸ್ವಾಮಿ ವಿವೇಕಾನಂದ ಅವ್ರದ್ದು ಬಾಲ್ಯದ ಹೆಸರು. करेक्ट। नरेंद्र आरंभ से ही पढ़ाई लिखाई में बड़े तेज थे. ನರೇಂದ್ರ ಯಾರ, ಸ್ವಾಮಿ ವಿವೇಕಾನಂದ ಅವರು ಆರಂಭದಿಂದಲೇ ಪಢಾಯಿ ಲಿಖಾಯಿ ಅಂದರೆ ಓದು ಒಳಗೆ ಬರೀ ಒಳಗೆ ಏನಾದ್ರು ಭಾಳ ತೇಜ್ ಆಗಿರ್ತಾರೆ, ಅಂದರೆ ಶಾಣೆ ಆಗಿರ್ತಾರೋ. ವೇ ಅಪ್ನೆ ಸ್ಕೂಲ್ ಮೇ ಸರ್ವಪ್ರಥಮ ರಹಾ ಕರ್ತೆ ಥೆ. ನೋಡ್ರಿ, ಅವರು ಪ್ರತಿಯೊಂದು ವರ್ಷ ತಮ್ಮ ಸ್ಕೂಲ್ ಒಳಗೆ, ಕ್ಲಾಸ್ ಒಳಗೆ ಪ್ರಥಮ ಶ್ರೇಣಿ ಒಳಗೆ ಪಾಸ್ ಆಗ್ತಿರತ್ತವರು. ಅಂದರೆ ಅಷ್ಟು ಏನಿದ್ರು, ಶಾಣೆ ಇದ್ರು ಅವರು. एंट्रेंस परीक्षा में भी वे प्रथम श्रेणी में उत्तीर्ण हुए थे. ಅಷ್ಟೇ ಅಲ್ಲ, ಎಂಟ್ರೆನ್ಸ್ ಪರೀಕ್ಷೆ ಒಳಗೂ ಸಹಿತ ಸ್ವಾಮಿ ವಿವೇಕಾನಂದ ಅವರು ಪ್ರಥಮ ಶ್ರೇಣಿ ಒಳಗೆ ಉತ್ತೀರ್ಣ ಆಗಿರ್ತಾರು. ಉತ್ತೀರ್ಣದ ವಿರುದ್ಧಾರ್ಥಕ ಪದ अनुत्तीर्ण. बीए की परीक्षा पास करने के बाद उन्होंने कानून का अध्ययन प्रारंभ किया. ಮತ್ತು ಅವ್ರದ್ದು ಶಿಕ್ಷಣ ನೋಡ್ರಿ, BAಯನ್ನು, ಬ್ಯಾಚುಲರ್ ಆಫ್ ಆರ್ಟ್ಸ್ ಪರೀಕ್ಷೆಯನ್ನು ಪಾಸ್ ಆದ ನಂತರ ಕಾನೂನು ಕಾ ಅಧ್ಯಯನ ಅಂದ್ರೇನ, ಲಾ, ವಕೀಲದ ಕೋರ್ಸವನ್ನು ಪ್ರಾರಂಭವನ್ನು ಮಾಡ್ತಾರೆ. ಇಸಿ ಬೀಚ್ ಮೇ ಉನ್ಕೆ ಪಿತಾ ಕಾ ದೇಹಾಂತ ಹೋ ಗಯಾ. ಈ ಒಂದು ಕಾನೂನಿನ ಒಂದು ಅಧ್ಯಯನ ಮಾಡೋ ಸಮಯದಾಗನ ಅವರು ತಂದೆಯನ್ನು ಏನಾಗ್ತೈತಿ, ನಿಧನರಾಗುತ್ತಾರೋ. ಅವ್ರ ತಂದೆಯವ್ರದ್ದು ನಿಧನ ಆಗತೈತಿ. ತೀತಾ. ಇವ್ರದ್ದು ತಂದೆ ಹೆಸರು ಏನು ಹೇಳ್ರಿ, ಸ್ವಾಮಿ ವಿವೇಕಾನಂದ ಅವ್ರದ್ದು. करेक्ट, विश्वनाथ दत्त. अध्ययन काल में उनकी रुचि व्याख्यान देने और विचारों के आदान प्रदान करने में थी. ನೋಡ್ರಿ, ಅಧ್ಯಯನ ಕಾಲ ಅಂದ್ರೆ ಏನ, ಸ್ಟಡಿ ಟೈಮ್ದಾಗ, ಸ್ಟೂಡೆಂಟ್ ಲೈಫ್ದಾಗ, ಜೀವನದಾಗ ಅವ್ರದ್ದು ಒಂದು ರುಚಿ ವ್ಯಾಖ್ಯಾನ ಅಂದ್ರೆ ಏನ, ಭಾಷಣ ಕೊಡೋದು, ಆಮೇಲೆ ತಮ್ಮ ಒಂದು ವಿಚಾರಗಳನ್ನು ಆದಾನ ಪ್ರದಾನ ಅಂದರೆ ಹೇಳೋದು, ಕೇಳೋದು, ಕೊಡೋದು, ವಿಚಾರಗಳನ್ನು ಕೊಡೋದು, ಅವ್ರದ್ದು ವಿಚಾರಗಳನ್ನು ಕೇಳೋದು. ಈ ಒಂದು ವ್ಯಾಖ್ಯಾನ ಸಮಿತಿ ಒಳಗೆ ಈ ಒಂದು ರುಚಿಯನ್ನು ಅವ್ರಿಗೆ ಇತ್ತು. इसी कारण उन्होंने अपने कॉलेज में एक व्याख्यान समिति बनाई थी. ಇದೇ ಒಂದು ಕಾಲೇಜ್ ಒಳಗೆ ಅವ್ರು ಏನು ಮಾಡ್ತಾರೋ, ತಮ್ಮ ಒಂದು ಕಾಲೇಜ್ದಾಗ ವ್ಯಾಖ್ಯಾನ ಸಮಿತಿಯ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ಮತ್ತು ಕೈ ಪ್ರತಿಯೋಗಿತಾओं का आयोजन भी किया था. ಮತ್ತು ಈ ಥರ ಭಾಳಷ್ಟು ಪ್ರತಿಯೋಗಿತೆಗಳದ ಆರಂಭನೂ ಸಹಿತ ಸ್ವಾಮಿ ವಿವೇಕಾನಂದ ಅವರು ಮಾಡ್ತಾರೆ. ನೋಡ್ರಿ, ಅವ್ರಿಗೆ ಖುಷಿ ಸಿಗುವಂಥದ್ದು ಆಟಗಳು ಯಾವ, ಕುಸ್ತಿ ಲಡನ ಮತ್ತು ಯಾವುದು ದೌಡ ಲಗಾನ, ಗೂಡ್ ಸವಾರಿಕರನ ಅವ್ರ ತೈರನ. ಈ ಒಂದು ಕೆಲಸ ಒಳಗೆ ಅವ್ರಿಗೆ ಸಂತೋಷವನ್ನು ಸಿಗ್ತಿತ್ತು. ಮತ್ತು ಸಂಗೀತ ಮತ್ತು ಯಾವುದಪ್ಪ ಆಟ ಒಳಗೆ ಅವರಿಗೆ ಪ್ರತಿಯೋಗಿತ ಒಳಗೂ ಸಹಿತ ಸ್ವಾಮಿ ವಿವೇಕಾನಂದ ಅವರು ಭಾಗವನ್ನು ತಗೋತಾ ಇದ್ರು. ಇವ್ರದ್ದು ಶಿಕ್ಷಣ ಬಗ್ಗೆ ಹೇಳಬೇಕಂದ್ರೆ ಅವರು BAಯನ್ನು ಮಾಡಿರ್ತಾರೆ. BA ಆದ ನಂತರ ಕಾನೂನು ಒಂದು ವಕೀಲದ ಕೋರ್ಸನ್ನು ಮಾಡ್ತಾ ಇರ್ತಾರೋ. ಆಮೇಲೆ ಅವ್ರದ್ದು ಒಂದು ಅಧ್ಯಯನ ಕಾಲದಾಗ ಅವರಿಗೆ ರುಚಿ ಇತ್ತು. ಎತ್ರಾಗ ರುಚಿ ಅಂತಂದರೆ ವ್ಯಾಖ್ಯಾನದೇನೆ ಅಂದ್ರೇನ, ಭಾಷಣ ಕೊಡೋದು ಮತ್ತು ವಿಚಾರಕ ಆದಾನ ಪ್ರದಾನ, ವಿಚಾರಗಳನ್ನು ಹೇಳೋದು, ತೆಗೆದುಕೊಳ್ಳೋದು, ಈ ಒಂದು ಅವರಲ್ಲಿ ರುಚಿಯನ್ನು ಇತ್ತು. ಆಮೇಲೆ ಇದೇ ಒಂದು ಕಾರಣ ಅವರು ಕಾಲೇಜ್ ಒಳಗೆ ವ್ಯಾಖ್ಯಾನ ಸಮಿತಿದ ಒಂದು ಸ್ಥಾಪನೆಯನ್ನು ಮಾಡಿರ್ತಾರೆ. ಯಾವ ಸಮಿತಿ, ವ್ಯಾಖ್ಯಾನ ಸಮಿತಿ. ಪಾಶ್ಚಾತ್ಯ ವಿಜ್ಞಾನ ತಥಾ ದರ್ಶನ ಕಾ ಭಿ ಉನ್ಹೋನೆ ಅಧ್ಯಯನ ಕಿಯಾ. ಅಷ್ಟೇ ಅಲ್ಲ ಮಕ್ಕಳೇ, ಇವರು ಪಾಶ್ಚಾತ್ಯ ವಿಜ್ಞಾನ ಬಗ್ಗೆ, ಜ್ಞಾನನ ಬಗ್ಗೆ, ನಾಲೆಜ್ ಬಗ್ಗೆನೂ ಸಹಿತ ಇವರು ಏನು ಮಾಡಿರು, ಅಧ್ಯಯನವನ್ನು ಮಾಡಿರ್ತಾರೋ. ವಿಚಾರ ಮಾಡಿರಿ, ನಮಗೆ ಕೊಟ್ಟಿರುವಂಥದ್ದು ಪಾಠಗಳನ್ನು
ಓದಾಕ ಸ್ಕೂಲ್ ಒಳಗೆ ನಮಗೆ ಇದ್ದಿದ್ದ ಪಾಠಗಳನ್ನು ಓದಾಕ ನಾವು ಬೇಜಾರು ಪಡ್ತೀವಿ. ಅದ್ರಾಗ ಸ್ವಾಮಿ ವಿವೇಕಾನಂದ ಅವರು ಎಷ್ಟು ಶ್ರೇಷ್ಠ ಅಲ್ಲ. ನಮ್ಮದು ದೇಶದ ಅಷ್ಟೇ ಅಲ್ಲ, ಪಾಶ್ಚಾತ್ಯ ಧರ್ಮದ ಬಗ್ಗೆನೂ ಸಹಿತ ಅವ್ರು ಏನು ಮಾಡಿರ್ತಾರೋ ಅಧ್ಯಯನವನ್ನು ಮಾಡಿರ್ತಾರೋ. किशोरावस्था से ही नरेंद्र दार्शनिक एवं धार्मिक विचारों में तल्लीन रहते थे. ನೋಡ್ರಿ, ಕಿಶೋರಾವಸ್ಥೆ ಅಂದ್ರೇನ ಯಾವುದು ಒಂದು ಕಿಶೋರಾವಸ್ಥೆ ಅಂದರೆ ಒಂದು ಯಂಗ್ ಏಜ್ನಿಂದನೂ ನರೇಂದ್ರ ದೇವ್ ಅವರಿಗೆ ಏನಪ್ಪ ದಾರ್ಶನಿಕ ಮತ್ತು ಧಾರ್ಮಿಕ ವಿಚಾರ ಒಳಗೆ ತಲ್ಲೀನ ಅಂದ್ರೇನ ಮಗ್ನ ಆಗ್ತಾ ಇದ್ರು ಅವರು. ಅಂದರೆ ಧಾರ್ಮಿಕ ಒಳಗೂ ಸಹಿತ ಇವರು ವಿಚಾರವನ್ನು ಮಾಡ್ತಾ ಇದ್ರು. ಏಕ್ ದಿನ ನರೇಂದ್ರ ರಾಮಕೃಷ್ಣ ಪರಮಹಂಸಗೆ ಪಾಸ ಪਹੁಂಚೆ. ಆಮೇಲೆ ಒಂದು ದಿನ ನರೇಂದ್ರ ದೇವ್ ಅವರು ಯಾರಿಗೆ ಹೋಗಿ ಭೇಟಿ ಆಗ್ತಾರೋ, ರಾಮಕೃಷ್ಣ ಪರಮಹಂಸ ಜೊತೆಗೆ ಹೋಗಿ ಭೇಟಿಯನ್ನು ಆಗ್ತಾರೆ. ಅವ್ರು ಅಪ್ನಿ ಜಿಜ್ಞಾಸಾವನ್ನೇ ಕಹಸುನಾಯಿ, ಮತ್ತು ಅವರಲ್ಲಿ ಇರುವ ಜಿಜ್ಞಾಸ ಅಂದ್ರೆ ತಿಳ್ಕೋರುವ ಒಂದು ಇಚ್ಛೆ, ಆಶೆಯನ್ನು ಅವರನ್ನು ಅಂದರೆ ಧಾರ್ಮಿಕ ಬಗ್ಗೆ ಅವರು ತಾಯಿ ಧರ್ಮಪರಾಯಣ ಮಹಿಳೆ ಆಗಿರ್ತಾರೋ, ಹೌದಿಲ್ಲೋ? ಅದಕ್ಕೆ ಅವರಲ್ಲಿ ಧಾರ್ಮಿಕ ವಿಚಾರಗಳನ್ನು ಸಹಿತ ಬಗ್ಗೆನೂ ಅವ್ರು ವಿಚಾರವನ್ನು ಮಾಡ್ತಾ ಇದ್ರು. ಇದಕ್ಕೆ ಇನ್ನಷ್ಟು ತಿಳ್ಕೊಬೇಕಂತ ಕೇಶಿ ಅವ್ರು ಏನು ಮಾಡ್ತಾರೋ, ರಾಮಕೃಷ್ಣ ಪರಮಹಂಸಿಗೆ ಹೋಗಿ ಭೇಟಿ ಆಗ್ತಾರೆ. ಅಲ್ಲಿ ಹೋಗಿ ಅವ್ರ ಜೋಡೆ ಮಾತಾಡ್ತಾರೋ. ರಾಮಕೃಷ್ಣ ಪರಮಹಂಸನೇ ನರೇಂದ್ರಕ್ಕೂ ಅಪ್ನ ಶಿಷ್ಯ ಸ್ವೀಕಾರ ಕಿಯ. ಆಮೇಲೆ ಅವ್ರದ್ದು ಮಾತುಗಳನ್ನು ಕೇಳಿ ರಾಮಕೃಷ್ಣ ಪರಮಹಂಸ ಅವರು ನರೇಂದ್ರ ಸ್ವಾಮಿ ವಿವೇಕಾನಂದ ಅವರಿಗೆ ತಮ್ಮ ಶಿಷ್ಯನಾಗಿ ಸ್ವೀಕಾರವನ್ನು ಮಾಡ್ಕೋತಾರು. ಶಿಷ್ಯದ ಅನ್ಯಲಿಂಗ ರೂಪ ಶಿಷ್ಯ. स्वामी परमहंस के जीवन दर्शन से विवेकानंद इतने प्रभावित हुए थे कि उन्होंने अपने गुरु के संदेश का प्रसार करना चाहा. ನೋಡ್ರಿ, ಸ್ವಾಮಿ ವಿವೇಕಾನಂದ ಅವರು ಯಾರ ರಾಮಕೃಷ್ಣ ಪರಮಹಂಸದ ಜೀವನ ದರ್ಶನ ನೋಡಿ ಇಷ್ಟೇನಾಗಿರ್ತಾರೋ, ವಿವೇಕಾನಂದ ಅವರು ಇಷ್ಟು ಪ್ರಭಾವವನ್ನು ಆಗ್ತಾರಲ್ಲ, ಅವರು ತಮ್ಮ ಒಂದು ನಿಶ್ಚಯವನ್ನು ತಗೋತಾರೆ. ಅಂದರೆ ನಮ್ಮ ಗುರು ಆಗಿರುವಂಥದ್ದು ಯಾರ? ರಾಮಕೃಷ್ಣ ಪರಮಹಂಸದ ಸಂದೇಶಗಳನ್ನು ಪ್ರಸಾರವನ್ನು ಮಾಡಬೇಕನ್ನೋದು ಅವರು ಸಂದೇಶ ವಿಚಾರವನ್ನು ಪಡ್ಕೋತಾರೋ. जनता को सत्य की राह दिखाने के लिए सितंबर सन 1893 को वे संयुक्त राज्य अमेरिका गए. ಆಮೇಲೆ ನೋಡ್ರಿ, ಜನತೆಗೆ ಸತ್ಯದ ಒಂದು ಮಾರ್ಗವನ್ನು ತೋರಿಸುವುದಕ್ಕಾಗಿ ವಿವೇಕಾನಂದ ಅವರು ಸೆಪ್ಟೆಂಬರ್ 1893ರಲ್ಲಿ ಎಲ್ಲಿ ಹೋಗ್ತಾರೆ ಅವರು? ಅಮೇರಿಕಾಗೆ ಹೋಗ್ತಾರೋ. ಅಂದರೆ ರಾಮಕೃಷ್ಣ ಪರಮಹಂಸದ ಏನು ಮಾಡಬೇಕು, ತತ್ವಗಳನ್ನು ಎಲ್ಲರ ಮುಂದೆ ಹೇಳಬೇಕಂತ ಅವರು ಅಮೇರಿಕಾಗೆ ಹೋಗ್ತಾರೆ 1893ರಲ್ಲಿ. उस समय वहाँ शिकागो नगर में सर्वधर्म सम्मेलन हो रहा था. ಅವರು ಅಮೇರಿಕಾಗೆ ಹೋಗಿದಾಗ ಅಲ್ಲಿ ಒಂದು ಶಿಕಾಗೋನಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ನಡೀತಾ ಇತ್ತು. इसी महासभा में विवेकानंद ने भारतीय धर्म का तत्व ज्ञान पर भाषण दिया. ಅಲ್ಲಿ ಅಮೇರಿಕಾದ ಶಿಕಾಗೋನಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ನಡೀತಾ ಇತ್ತು. इस महासभा में विवेकानंद ने भारतीय धर्म और तत्वज्ञान पर भाषण दिया. ಆ ಒಂದು ಮಹಾಸಭೆ ಒಳಗೆ ವಿವೇಕಾನಂದ ಅವರು ಭಾರತ ಧರ್ಮ ಮತ್ತು ತತ್ವಜ್ಞಾನ ಅಂದ್ರೇನ ಬ್ರಹ್ಮಜ್ಞಾನ ಬಗ್ಗೆ ಭಾಷಣವನ್ನು ಕೊಡ್ತಾರು. उनका भाषण बड़ा गंभीर एवं हृदय स्पर्शी था. ಅವ್ರದ್ದು ಒಂದು ಭಾಷಣ ಯಾವ ಥರ ಭಾಳ ಗಂಭೀರವಾಗಿತ್ತು ಮತ್ತು ಹೃದಯ ಸ್ಪರ್ಶಿ, ಅಂದರೆ ಅವರು ಹೇಳಿದ್ದ ಪ್ರತಿಯೊಂದು ಮಾತು ಹೃದಯಕ್ಕೆ ಟಚ್ ಆಗುವಂಥದ್ದು ಭಾಷಣವನ್ನು ಇತ್ತು ಅವ್ರದ್ದು. ಉನ್ಕಿ ವಾಣಿ ಸುನ್ಕರ್ ಋತಗನ ಮುಗ್ಧ ಹೋಗಯ್. ಅವ್ರದ್ದು ಒಂದು ವಾಣಿ ಧ್ವನಿಯನ್ನು ಕೇಳಿ ಋತಗನ ಅಂದ್ರೇನ ಆ ಸಭೆ ಒಳಗೆ ಕೇಳಕ್ಕೆ ಕೂತಿದ್ದವರು, ಅಂದರೆ ನಾವು ಏನಂತೀವಿ ಆಡಿಯನ್ಸ್ ಅಂತೀವಲ್ಲ, ಋತಗನ. ಅವ್ರು ಏನು ಮಾಡ್ತಾರೆ, ಅವ್ರದ್ದು ವಾಣಿಯನ್ನು ಕೇಳಿ ಮುಗ್ಧ ಆಗಿಬಿಡ್ತಾರೆ ಎಲ್ಲರೂ. ಕುछ समय तक वे अमेरिका में ही रहे. ಕೆಲವೊಂದು ಸಮಯ ಅವ್ರು ಏನು ಮಾಡ್ತಾರೋ ಅಮೇರಿಕಾದಲ್ಲಿನೇ ಇರ್ತಾರೋ ಸ್ವಾಮಿ ವಿವೇಕಾನಂದ ಅವರು. और अपने भाषणों द्वारा लोगों को त्याग और संयम का पाठ पढ़ाया. ಮತ್ತು ವಿವೇಕಾನಂದ ಅವರು ತಮ್ಮ ಒಂದು ಭಾಷಣ ಮುಖಾಂತರ ಜನರಿಗೆ ತ್ಯಾಗ ಮತ್ತು ಸಂಯಮದ ಒಂದು ಪಾಠವನ್ನು ಕಲಿಸ್ತಾರೋ, ಹೇಳ್ತಾರೋ. ಸಂಯಮ ಯಾವ ಥರ ಇರಬೇಕು, ತ್ಯಾಗ ಅಂದ್ರೇನು, ಇದನ್ನೆಲ್ಲನ ಅಲ್ಲೇ ಅಮೇರಿಕಾ ಒಳಗೆ ಇದ್ದ ಅವ್ರು ಏನು ಮಾಡ್ತಾರೋ ಎಲ್ಲರಿಗೂ ಹೇಳ್ಕೊಡ್ತಾರೋ.
इसके बाद वे इंग्लैंड और स्विट्ज़रलैंड भी गए. ಆಮೇಲೆ ಆ ಒಂದು ಅಮೇರಿಕಾ ಆದ ನಂತರ ಇವರು इंग्लैंड ಮತ್ತು स्विट्ज़रलैंडಗೂ सहित होगतार और वहाँ उन्होंने सत्य और धर्म का प्रसार कर भारत का गौरव को बढ़ाया. ಮತ್ತು ಅಲ್ಲಿ ಅವರು ಸತ್ಯ ಧರ್ಮದ ಪ್ರಚಾರವನ್ನ ಮಾಡಿ ಭಾರತದ ಗೌರವವನ್ನು ಬೆಳೆಸಿರ್ತಾರು ವಿವೇಕಾನಂದ ಅವರು. ಅನೇಕ ವಿದೇಶಿ ಸ್ವಾಮೀಜಿಗೆ ಶಿಷ್ಯ ಬನ್ ಗಯೆ. ಆಮೇಲೆ ಭಾಳಷ್ಟು ವಿದೇಶಿಗಳು ಸ್ವಾಮಿ ವಿವೇಕಾನಂದ ಅವ್ರದ್ದು ಶಿಷ್ಯ ಆಗ್ತಾರತ್ತ. ಯಾಕಂದರೆ ಆ ಥರ ಅವರು ಇದ್ರು ಸ್ವಾಮಿ ವಿವೇಕಾನಂದ ಅವರು. उनमें से कुमारी मार्गरेट एलिजाबेथ का नाम उल्लेखनीय है. ನೋಡ್ರಿ, ವಿದೇಶಿ ಶಿಷ್ಯ ಒಳಗ ಅದ್ರಾಗ ಉಲ್ಲೇಖ ಪ್ರಸಿದ್ಧ ಇರುವಂಥದ್ದು ಯಾರ? ಕುಮಾರಿ ಮಾರ್ಗರೆಟ್ ಎಲಿಜಾಬೆತ್. ಇವರು ಪ್ರಸಿದ್ಧ ವಿದೇಶದ ಏನಪ್ಪ ಅದು ಏನಂತೇವಿ ನಾವು ಶಿಷ್ಯ ಒಳಗೆ ಪ್ರಮುಖ ಇರುವಂಥದ್ದು ಕುಮಾರಿ ಮಾರ್ಗರೆಟ್ ಎಲಿಜಾಬೆತ್ ಅವರು. जो स्वामी जी की अनुयायिनी बनकर सिस्टर निवेदिता के नाम से संसार में ಪ್ರಸಿದ್ಧ ಹುಯಿ. ಆಮೇಲೆ ಸ್ವಾಮೀಜಿ ಅವ್ರದ ಸ್ವಾಮಿ ವಿವೇಕಾನಂದ ಅವ್ರದ್ದು ಅನುಯಾಯಿ ಆದ ನಂತರ ಅವರು ತಮ್ಮ ಹೆಸರನ್ನು ಏನಿಟ್ಕೋತಾರೋ ಸಿಸ್ಟರ್ ನಿವೇದಿತಾ ಅತ್ತ ಹೆಸರ ಮೇಲೆ ಸಂಸಾರ ಒಳಗೆ ಪ್ರಸಿದ್ಧ ಆಗ್ತಾರೆ. ನೋಡ್ರಿ, ಅವರು ವಿದೇಶಿಯ ಒಂದು ಶಿಷ್ಯ ಮಾರ್ಗರೆಟ್ ಎಲಿಜಬೆತ್ ತನ್ನ ಹೆಸರನ್ನು ಬದಲಾಯಿಸ್ಬಿಟ್ಕೋತಾರೆ. ಇವರು ಬದಲಾಯಿಸಿ ಸಿಸ್ಟರ್ ನಿವೇದಿತಾ ಹೆಸರ ಮೇಲೆ ಪ್ರಸಿದ್ಧ ಆಗ್ತಾರೋ. स्वामी विवेकानंद ने भारत में भी भ्रमण करके भारतीय संस्कृति और सभ्यता का ಸದುಪದೇಶ ದಿಯಾ. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದ ಅವರು ಭಾರತ ಒಳಗೂ ಸಹಿತ ಏನು ಮಾಡಿದರು? ಬ್ರಹ್ಮನ ಅಂದರೆ ಏನು? ತಿರುಗಿ ಅವರು ಏನು ಮಾಡಿದರು? ಭಾರತದ ಸಂಸ್ಕೃತಿ ಮತ್ತು ಸಭ್ಯತೆಯ ಬಗ್ಗೆ ಉಪದೇಶವನ್ನು ನೀಡಿದರು. उन्होंने अंधविश्वासों तथा रूढ़ियों को हटाकर धर्म का वास्तविक मर्म समझाया. ಅಷ್ಟೇ ಅಲ್ಲ, ಇವರು ಅಂಧವಿಶ್ವಾಸ ಅಂದರೆ ಏನು? ಮೂಢನಂಬಿಕೆದವರು ಮತ್ತು ರೂಢಿ ವ್ಯಕ್ತಿಗಳಿಗೆ ಏನು ಮಾಡಿ ಕಡಿಮೆಯನ್ನು ಮಾಡಿ ಧರ್ಮ ಮತ್ತು ವಾಸ್ತವಿಕ ಮರ್ಮ ಅಂದ್ರೇನ ವಾಸ್ತವಿಕ ಇರುವಂಥದ್ದು ರಹಸ್ಯ ಬಗ್ಗೆ ಅವರು ಮರ್ಮ ಅಂದ್ರೇನ ರಹಸ್ಯಗಳು ಅಂದರೆ ಮೂಢನಂಬಿಕೆ ಅವರೆಲ್ಲರೂ ಇರ್ತಾರಲ್ಲ, ಅವರೆಲ್ಲರಿಗೂ ಏನು ಮಾಡ್ತಾರೆ? ಇವರು ಧರ್ಮ ಬಗ್ಗೆ ಮತ್ತು ರಹಸ್ಯ ಇರುವಂಥದ್ದು ಮಾತುಗಳನ್ನು ಹೇಳಿ ಅವರಿಗೂ ಸಹಿತ ಏನು ಮಾಡ್ತಾರೋ? ಸುಧಾರಣೆಯನ್ನು ಮಾಡ್ತಾರೆ ಸ್ವಾಮಿ ವಿವೇಕಾನಂದ ಅವರು. साधु सन्यासी वर्ग को भी उन्होंने शांति प्राप्त करने का नया मार्ग जताया. ಸಾಧು ಸನ್ಯಾಸಿ ಈ ವರ್ಗದವರಿಗೂ ಸಹಿತ ಶಾಂತಿ ಪ್ರಾಪ್ತ ಮಾಡೋದು ಒಂದು ಹೊಸ ಮಾರ್ಗವನ್ನೇ ಕಲಿಸಿಕೊಟ್ಟಿದವರು ಯಾರ? ಸ್ವಾಮಿ ವಿವೇಕಾನಂದ ಅವರು. वह था दिन दुखी जनों की ಸೇವಾ और ಸಹಾಯತಾ का ಮಾರ್ಗ. ನೋಡ್ರಿ, ಸಾಧು ಸನ್ಯಾಸಿ ಅವ್ರಿಗೆ ಯಾವ ಮಾರ್ಗವನ್ನು ಹೇಳಿಕೊಟ್ರು? ದೀನ ದುಃಖಿ ಜನೋಂಕಿ ಸೇವಾ ಅಂದರೆ ಯಾರು ದುಃಖ ಒಳಗಿರ್ತಾರಲ್ಲ ಅವ್ರದ್ದು ಸೇವೆಯನ್ನು ಮಾಡೋದು ಮತ್ತು ಸಹಾಯತೆ ಮಾಡೋದು ಸಾಧು ಸನ್ಯಾಸಿ ಅವರಿಗೆ ಹೇಳಿಕೊಟ್ರು. ಮತ್ತು ಸ್ವಾಮಿ ವಿವೇಕಾನಂದ ने समाज सेवा को परमात्मा की सच्ची सेवा बतलाया. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದ ಅವರು ಸಮಾಜದ ಸೇವೆ ಅಂದರೆ ಪರಮಾತ್ಮದ ಸೇವೆ ಅಂತಕೇಶಿ ಎಲ್ಲರಿಗೂ ಹೇಳ್ತಾರೆ. वे स्वयं भी समाज सेवा में लग जाते थे. ಮತ್ತು ಅವರು ಸ್ವಯಂ ವಿವೇಕಾನಂದ ಅವರು ಸಮಾಜ ಸೇವೆ ಒಳಗೆ ಮಗ್ನ ಆಗಿಬಿಡ್ತೀರ. सन 1897 में प्लेग और अकाल से पीड़ित भारतवासियों की उन्होंने बड़ी तन्मय से सेवा की थी. ನೋಡ್ರಿ, 1897ರಲ್ಲಿ ಪ್ಲೇಗ್ ಮತ್ತು ಅಕಾಲನಿಂದ ಬಹಳಷ್ಟು ಭಾರತವಾಸಿಗಳಿಗೆ ಏನಾಯಿತು? ಸಮಸ್ಯೆಯನ್ನು ಪೀಡಿತ ರೋಗವನ್ನು ಬತ್ತು. ಆ ಒಂದು ರೋಗ ಒಳಗೆ ಎಲ್ಲರಿಗೂ ಏನು ಮಾಡ್ತಾರೆ? ಸ್ವಾಮಿ ವಿವೇಕಾನಂದ ಅವರು ಸೇವೆಯನ್ನು ಮಾಡ್ತಾರು. समर्थ लोगों को उन्होंने गरीबों की दशा सुधारने का संदेश दिया. ಮತ್ತು ಸಮರ್ಥ ಲೋಗೋಂಕೋ ಅಂದರೆ ಸ್ವಲ್ಪ ಶ್ರೀಮಂತ ಜನರಿಗೆ ಬಡವ ಜನರಿಗೆ ಒಂದು ದಿಶೆಯನ್ನು ಸುಧಾರಣೆ ಮಾಡ್ರಿ ಅದಕ್ಕೆ ಸಂದೇಶನೂ ಸಹಿತಲ್ಲಿ ಕೊಡ್ತಾರು. इसी ध्येय से उन्होंने कलकत्ते में रामकृष्ण मिशन की ಸ್ಥಾಪನಾ ಕಿ. ಆಮೇಲೆ ಇದೇ ಒಂದು ಧ್ಯೇಯ ಅಂದ್ರೇನ? ಧ್ಯಾನ ಯೋಗ್ಯ
ಆಯ್ತಾ. ಇದೇ ಒಂದು ಧ್ಯಾನ ಒಳಗೆ ಇಟ್ಕೊಂಡ ಅವರು ಕಲ್ಕತ್ತೆದಾಗ ರಾಮಕೃಷ್ಣ ಮಿಷನದ ಒಂದು ಸ್ಥಾಪನೆಯನ್ನು ಮಾಡ್ತಾರೆ. ತನ್ನ ಗುರುವಿನ ಹೆಸರ ಮೇಲೆ ಅವರು ಒಂದು ಮಿಷನನ್ನೇ ಸ್ಥಾಪನೆಯನ್ನು ಮಾಡ್ತಾರೆ, ಸಂಸ್ಥೆಯನ್ನು. ಆಯ್ತಾ. स्वामीजी ने अज्ञान, अशिक्षा, विदेशी अनुकरण, दास्य मनोभाव आदि के बुरे प्रभावों का बोध कराया. अज्ञान ಅಂದರೆ ಅನ್ನಾಲೆಜ್, ಅಶಿಕ್ಷಾ ಅಂದ್ರೇನ ಅಶಿಕ್ಷಿತ, ವಿದೇಶಿ ಅನುಕರಣ ಅಂದ್ರೇನ ನಕಲು ಮಾಡೋದು, ವಿದೇಶವ್ರದ್ದು ನಕಲು ಮಾಡೋದು, ದಾಸ್ಯ ಅಂದ್ರೆ ಸ್ಲೇವ ಏನಂತೀವಿ ನಾವು, ಗುಲಾಮಗಿರಿ. ಇವೆಲ್ಲ ಕೆಟ್ಟ ಪ್ರಭಾವವನ್ನು ಏನು ಮಾಡ್ತಾರೆ ಅವರು, भारतनिंद तेगेದು हाक्तारो. उन्होंने अपने भाषणों द्वारा जनता के मन में हीनता की भावना को दूर भगाने का प्रामाणिक प्रयत्न किया. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದ ಅವರು ತಮ್ಮ ಭಾಷಣ ಮುಖಾಂತರ ಜನತಾ ಮನಸ್ಸಿನಿಂದ ಹೀನತೆ ಅಂದರೆ ಕೆಟ್ಟತನ ಭಾವನೆಯನ್ನು ದೂರ ಮಾಡೋದು ಪ್ರಯತ್ನವನ್ನು ಮಾಡ್ತಾರೋ. अपने एक भाषण में उन्होंने कहा था, ಅವರು ಸ್ವಾಮಿ ವಿವೇಕಾನಂದ ಅವರು ತಮ್ಮ ಒಂದು ಭಾಷಣ ಒಳಗೆ ಹೇಳಿರ್ತಾರತ್ತೆ ನೋಡ್ರಿ. ಏನು ಹೇಳಿರ್ತಾರೋ, ಪ್ಯಾರೆ ದೇಶವಾಸಿಯೋ, ಪ್ರಿಯ ಭಾರತೀಯರು, ವೀರ ಬನೋ, ವೀರ ಆಗರಿ, ಅವ್ರ ಲಲಕಾರ ಕರ್ ಕಹೋ ಕಿ, ಮತ್ತು ಚುನೌತಿಯಾಗಿ ಲಲಕಾರ್ನ ಅಂದ್ರೇನ ಚಾಲೆಂಜ್ ಆಗಿನ ಹೇಳ್ರಿ, ಮೈ ಭಾರತೀಯ ಹೂ, ನಾನು ಭಾರತೀಯ. ಅನ್ಪಢ ಭಾರತೀಯ ನೋಡ್ರಿ, ಅನ್ಪಢ ಅಂದ್ರೆ ಅಶಿಕ್ಷಿತ ಭಾರತೀಯರು, ನಿರ್ಧನ ಅಂದರೆ ಬಡವರು, ಬಡವ ಭಾರತ, ಊಂಚಿ ಜಾತಿ ಕಾ ಭಾರತೀಯ, ಏನಪ್ಪ ಊಂಚಿ ಜಾತಿ ಅಂದ್ರೇನ ಒಳ್ಳೆಯ ಒಂದು ಜಾತಿಯ ಒಂದು ಭಾರತೀಯ, ನೀಚ ಜಾತಿಕ ಭಾರತೀಯ ಮತ್ತು ಕಡಿಮೆ ಜಾತಿದ ಒಂದು ಭಾರತೀಯ. ಸಬ್ ಮೇರೆ ಭಾಯಿ ಹೈ, ಎಲ್ಲರೂ ನನ್ನ ಸಹೋದರರು. ನೋಡ್ರಿ ಎಷ್ಟು ಯಾರು ಅಶಿಕ್ಷಿತ ಇರ್ತಾರಲ್ಲ ಅವರು ನಮ್ಮ ಸಹೋದರರು, ಮತ್ತು ಯಾರು ಬಡವರು ಇರ್ತಾರಲ್ಲ ಅವರು ನಮ್ಮ ಸಹೋದರರು, ಮತ್ತು ದೊಡ್ಡ ಜಾತಿದವರು ನಮ್ಮ ಸಹೋದರರು, ಸಣ್ಣ ಜಾತಿದವರು ಸಹಿತ ನಮ್ಮ ಸಹೋದರರು. ಇವರೆಲ್ಲರೂ ನಮ್ದು ಸಹೋದರರು, ಯಾರನ್ನು ಕೀಳಾಗಿ ನೋಡಬೇಡ್ರಿ, ಎಲ್ಲರೂ ನಾವು ಏಕತೆ ಹೇಳ್ತಾರೆ ಅವರು. ಉನಿಕಿ ಪ್ರತಿಷ್ಠಾ ಮೇರಿ ಪ್ರತಿಷ್ಠಾ, ಮತ್ತು ಅವ್ರದ್ದು ನಮ್ಮ ಸಹೋದರರದ ಪ್ರತಿಷ್ಠೆನೇ ನಮ್ಮ ಪ್ರತಿಷ್ಠೆ. ಉನ್ಕಾ ಗೌರವ ಮೇರಾ ಗೌರವ, ಅವ್ರ ಗೌರವ ನಮ್ಮ ಗೌರವ ಅಂತ ಹೇಳ್ತಾರೆ. 4 ಜುಲೈ ಸನ್ 1902 को ಸ್ವಾಮಿ ವಿವೇಕಾನಂದ ಪರಲೋಕ ಸಿಧರೆ. ನೋಡಿ, ಇಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿ ಸ್ವಾಮಿ ವಿವೇಕಾನಂದ ಅವರು 4 ಜುಲೈ 1902 ಏನಾಗ್ತಾರೋ, ನಿಧನರಾಗ್ತಾರೋ. ಲೇಕಿನ್ ಆಜ್ ಭಿ ಉನ್ಕೆ ಕಾರ್ಯ ಅವ್ರ ಸಂದೇಶ ಅಮರ ಹೈ. ಆದರೆ ಅವರು ಏನು ಮಾಡಿದರು, ತಿರ್ಕೊಂಡಾರು. ಆದರೆ ಅವ್ರದ್ದು ಕಾರ್ಯಗಳನ್ನು, ಸಂದೇಶಗಳನ್ನು ಈಗಾದರೂ ಸಹಿತ ಏನೈತಿ, ಅಮರ ಆಗೈತಿ ಎತ್ಕಿಸಿ ಹೇಳತ್ತಾರ. ಯಾವುದೂ ಥರದ ಸಮಸ್ಯೆಗಳನ್ನು ಇದ್ದು ಅಂತಂದರೆ ಈ ಒಂದು ಪಾಠಿಗೆ ಸಂಬಂಧಪಟ್ಟಿದ್ದ ನೀವು ಕಮೆಂಟ್ಸ್ ಮುಖಾಂತರ ನೇರವಾಗಿ ಕೇಳಬಹುದು. ಧನ್ಯವಾದಗಳು.